ಪ್ರತ್ಯಕ್ಷವಾದ ಗರಿ ಕೇಳೋಕೇನೋ ಒಂಥರ ಫ್ಯಾಂಟಸಿ ಕಥೆ ಥರ ಅನ್ಸುತ್ತಲ್ವಾ? ಆದರೆ ಇದೊಂದು ಚಿಕ್ಕ ಕತೆ ನಮ್ಮ ಆಲೋಚನೆಗಳಿಗೆ ಎಷ್ಟು ಶಕ್ತಿ ಇದೆ ಅನ್ನೋದರ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಎತ್ತುತ್ತೆ. ಹೌದು, ನಾವು ಯೋಚನೆ ಮಾಡಿದ್ದು ನಿಜವಾಗುತ್ತಾ? ಅಂದ್ರೆ ನಮ್ಮ ಮನ್ಸಿಲ್ ಹುಟ್ಟೋ ಒಂದು ಚಿಕ್ಕ ಆದ್ರೆ ಸ್ಪಷ್ಟವಾದ ಯೋಚನೆ ನಿಜವಾಗ್ಲೂ ನಮ್ಮ ಕಣ್ಮುಂದೆ ಬಂದು ನಿಲ್ಲೋಕ್ ಸಾಧ್ಯನಾ? ಬನ್ನಿ, ಈ ಕಥೆಯಲ್ಲೇ ಇದರ ಉತ್ತರ ಹುಡ್ಕೋಣ. ಪ್ರತಿಯೊಂದು ದೊಡ್ಡ ಪ್ರಯಾಣಕ್ಕೂ ಒಂದು ಪುಟ್ಟ ಹೆಜ್ಜೆ ಕಾರಣ ಆಗೇ ಆಗತ್ತೆ. ಹಾಗೇನೆ ಈ ಅದ್ಭುತ ಅನುಭವದ ಹಿಂದೆಯೂ ಒಂದು ಸಣ್ಣ ಸ್ಫೂರ್ತಿಯ ಕಿಡಿ ಇತ್ತು. ಹಾಗಾದ್ರೆ ಈ ಯೋಚನೆ ಮುಳುಕೆ ಹೊಡೆದಿದ್ದು ಎಲ್ಲಿಂದ, ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಈ ಸ್ಫೂರ್ತಿ ಅನ್ನೋದು ಎಲ್ಲಿಂದ ಬೇಕಾದ್ರೂ ಬರ್ಬೋದು. ಈ ಕಥೆ ಶುರುವಾಗಿದ್ದೇ ದ ಸೀಕ್ರೆಟ್ ಅನ್ನೋ ಒಂದು ಫಿಲ್ಮ್ ನೋಡಿದ್ಮೇಲೆ. ಅದರಲ್ಲಿ ಹೇಳೋ ಆಧ್ಯಾತ್ಮಿಕ ಸತ್ಯಗಳು, ಜೊತೆಗೆ ರಿಚರ್ಡ್ ಬಾಕ್ ಬರೆದ ಇಲ್ಯೂಷನ್ಸ್ ಅನ್ನೋ ಪುಸ್ತಕ, ಇದೆಲ್ಲ ಸೇರಿ ಇದನ್ನೊಮ್ಮೆ ಪರೀಕ್ಷೆ ಮಾಡಿ ನೋಡಿದ್ರೆ ಹೇಗೆ ಅನ್ನೋ ಯೋಚನೆಗೆ ಕಾರಣವಾಯಿತು. ದೊಡ್ಡ ದೊಡ್ಡ ಸಿದ್ಧಾಂತಗಳನ್ನ ಪರೀಕ್ಷೆ ಮಾಡೋಕೆ ಯಾವಾಗಲೂ ದೊಡ್ಡ ಪ್ರಯೋಗಗಳೇ ಬೇಕಂತೇನಿಲ್ಲ. ಕೆಲವೊಮ್ಮೆ ತುಂಬಾನೇ ಚಿಕ್ಕ, ಸರಳವಾದ ಒಂದು ಪರೀಕ್ಷೆಯೇ ಆಳವಾದ ಸತ್ಯಗಳನ್ನು ನಮ್ಮ ಮುಂದೆ ಇಡಬಹುದು. ಹಾಗಾಗಿಯೇ ಇಲ್ಲಿ ಒಂದು ಸರಳವಾದ ಮೊದಲ ಹೆಜ್ಜೆಯನ್ನೇ ಆಯ್ಕೆ ಮಾಡಿಕೊಳ್ಳಲಾಯಿತು. ಹಾಗಾದ್ರೆ ಆ ಚಿಕ್ಕ ಪರೀಕ್ಷೆ ಯಾವುದಾಗಿತ್ತು? ಇಲ್ಲಿದೆ ನೋಡಿ ಉತ್ತರ. ಒಂದು ಸಣ್ಣ ಗರಿ. ಹೌದು, ದೊಡ್ಡ ಬೆಟ್ಟವನ್ನಲ್ಲ, ಕೋಟಿ ಸಂಪತ್ತನ್ನಲ್ಲ, ಬದಲಿಗೆ ಅತ್ಯಂತ ಸಿಂಪಲ್ ಆದ ಒಂದು ಚಿಕ್ಕ ಗರಿಯನ್ನು ಮನಸ್ಸಿನಲ್ಲಿ ಮೂಡಿಸೋಕೆ ನಿರ್ಧಾರ ಮಾಡಲಾಯಿತು. ಕೇವಲ ಒಂದು ಗರಿ ಬೇಕು ಅಂತ ಅಂದ್ಕೊಳ್ಳೋದು ಬೇರೆ, ಆದ್ರೆ ಆ ಗರಿಯನ್ನ ಪ್ರತಿಯೊಂದು ಡೀಟೇಲ್ ಜೊತೆ ಮನಸ್ಸಲ್ಲಿ ಸ್ಪಷ್ಟವಾಗಿ ಚಿತ್ರಿಸ್ಕೊಳ್ಳೋದಿದೆಯಲ್ಲ, ಅದೇ ಬೇರೆ. ಉದ್ದೇಶವನ್ನ ಇಷ್ಟು ಕೇಂದ್ರೀಕರಿಸುವ ಈ ಹಂತವೇ ಈ ಇಡೀ ಪ್ರಯೋಗದ ಯಶಸ್ಸಿನ ಸೀಕ್ರೆಟ್. ಫೋಕಸ್ ಪಾಯಿಂಟ್ ಇದೇ ಆಗಿತ್ತು. ಒಂದೇ ಒಂದು ಗರಿ, ಸಿಂಪಲ್ ಆದ್ರೆ ತುಂಬ ನಿರ್ದಿಷ್ಟ. ಈಗ ಆ ಗರಿಯ ವಿವರಗಳು ಹೇಗಿದ್ದು ಅಂತ ನೋಡೋಣ. ಇಲ್ನೋಡಿ, ಇದು ಸುಮ್ಮನೆ ಒಂದು ಗರಿ ಅಂತ ಅಂದ್ಕೊಂಡಿದ್ದಲ್ಲ. ಅದರ ಪ್ರತಿಯೊಂದು ಡೀಟೇಲ್ ಕೂಡ ಮನ್ಸ್ನಲ್ಲಿತ್ತು. ಅಂದ್ರೆ ಅದು ಚಿಕ್ಕದಾಗಿರಬೇಕು, ಅದರ ಕೆಳಗೆ ಮೆತ್ತಗಿರೋ ಕೂದಲುಗಳು, ಮೇಲೆ ಬೂದು ಕಂದು ಬಣ್ಣ, ಕೆಳಗೆ ಬಿಳಿ ಬಣ್ಣ, ಹೀಗೆ ಪಕ್ಕಾ ಒಂದು ಚಿತ್ರಣ. ಮನ್ಸ್ನಲ್ಲಿ ಒಂದು ಯೋಚನೆ ಇಷ್ಟು ಸ್ಪಷ್ಟವಾದಾಗ ಅದಕ್ಕೊಂದು ಬೇರೆ ಶಕ್ತಿ ಬರುತ್ತೆ. ಸರಿ, ರಾತ್ರಿ ಮನಸ್ಸಿನಲ್ಲಿ ಇಷ್ಟು ಸ್ಪಷ್ಟವಾಗಿ ಮೂಡಿದ ಆಲೋಚನೆ ಮರುದಿನ ಏನಾಯ್ತು? ಕಥೆ ಈಗ ಒಂದು ಕ್ಯೂರಿಯಸ್ ಆದ ಹಂತಕ್ಕೆ ಬಂದಿದೆ. ಮಾನಸಿಕ ಚಿತ್ರಣ ಭೌತಿಕ ವಾಸ್ತವವನ್ನ ಸಂಧಿಸುವ ಕ್ಷಣವಿದು. ಈ ಘಟನೆಗಳ ಸರಪಳಿಯನ್ನು ನೊಮ್ಮೆ ನೋಡಿ. ಹಿಂದಿನ ರಾತ್ರಿ ಒಂದು ವಿಡಿಯೋದಿಂದ ಸ್ಫೂರ್ತಿ ಸಿಕ್ಕಿತ್ತು. ಅದೇ ರಾತ್ರಿ ಒಂದು ನಿರ್ದಿಷ್ಟ ಗರಿಯ ಸ್ಪಷ್ಟ ಕಲ್ಪನೆ ಮಾಡ್ಕೊಳ್ಳಲಾಗಿತ್ತು. ಮರುದಿನ ಮಾಮೂಲಿಯಂತೆ ಕೆಲ್ಸಕ್ಕೆ ನಡೆದು ಹೋಗ್ತಾ ಇರುವಾಗ ಒಂದು ಅನಿರೀಕ್ಷಿತ ಕ್ಷಣ ಬರುತ್ತೆ. ಯೋಚನೆಗೂ ಮತ್ತೆ ಅದು ಪ್ರತ್ಯಕ್ಷವಾಗಿದ್ದಕ್ಕೂ ನಡುವೆ ಒಂದು ನೇರವಾದ ಗೆರೆ ಎಳೆದ ಹಾಗೆ ಕಾಣಿಸುತ್ತಲ್ವಾ? ಮತ್ತು ಫೈನಲಿ ಆ ಕ್ಷಣ ಬಂದೇ ಬಿಡ್ತು. ಕೆಳಗೆ ನೋಡಿದಾಗ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದ ಅದೇ ಬಣ್ಣ, ಅದೇ ಆಕಾರ, ಅದೇ ವಿವರಗಳಿದ್ದ ಗರಿ ಕಣ್ಣು ಮುಂದೆಗೆ ಒಂದು ಮೆಟ್ಟಿಲಿನ ಮೇಲೆ ಇತ್ತು. ಎಷ್ಟು ಸರಳವಾದ, ಆದರೆ ಎಂಥ ಶಕ್ತಿಯುತವಾದ ಕ್ಷಣ ಅಲ್ವಾ? ಹಾಗಾದ್ರೆ ಇದು ಕೇವಲ ಒಂದು ಕೋಇನ್ಸಿಡೆನ್ಸಾ, ಅಥವಾ ಇದರಲ್ಲಿ ಏನಾದರೂ ಆಳವಾದ ಪಾಠ ಇದೆಯಾ? ಈ ಅನುಭವದ ಕಥೆಯಿಂದ ನಾವು ಕಲಿಯಬಹುದಾದ ಮುಖ್ಯ ಅಂಶಗಳನ್ನೇ ಈಗ ಒಂದೊಂದಾಗಿ ನೋಡೋಣ. ಈ ಇಡೀ ಅನುಭವವನ್ನ ಒಂದು ರೀತಿ ಸ್ಟೆಪ್ ಬೈ ಸ್ಟೆಪ್ ಗೈಡ್ ಅನ್ಕೋಬೋದು. ಮೊದಲನೇ ಸ್ಟೆಪ್, ಒಂದು ಸ್ಫೂರ್ತಿ ಸಿಗ್ಬೇಕು. ಎರಡನೇದು, ದೊಡ್ಡದಾಗಿ ಶುರು ಮಾಡೋ ಬದಲು ಏನಾದರೂ ಚಿಕ್ಕ ವಿಷಯದಿಂದ ಶುರು ಮಾಡಬೇಕು. ಮೂರನೇದು, ಆ ವಸ್ತುವನ್ನ ಅತೀ ಸ್ಪಷ್ಟವಾದ ಡೀಟೇಲ್ಸ್ ಜೊತೆ ಮನಸ್ಸಲ್ಲಿ ಚಿತ್ರಿಸ್ಕೋಬೇಕು. ಕೊನೆಯದಾಗಿ, ಮತ್ತೆ ತುಂಬಾ ಇಂಪಾರ್ಟೆಂಟ್, ಅದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ದೆ ಸುಮ್ಮನೆ ಬಿಟ್ಬಿಡಬೇಕು, ಮುಂದೇನಾಗುತ್ತೆ ಅಂತ ಗಮನಿಸ್ತಾ ಇರಬೇಕು ಅಷ್ಟೇ. ಹಾಗಾದ್ರೆ ಈ ಕಥೆಯ ಪ್ರಮುಖ ಅಂಶ ಯಾವುದು? ಈ ಇಡೀ ವಿಶ್ಲೇಷಣೆಯ ಸಾರಾಂಶವೇ ಇದು. ಸಾವಿರಾರು ಚೆದರಿದ ಆಲೋಚನೆಗಳಿಗಿಂತ ಒಂದೇ ಒಂದು ವಿಷಯದ ಮೇಲೆ ಫೋಕಸ್ ಮಾಡಿದ ಸ್ಪಷ್ಟವಾದ ಉದ್ದೇಶಕ್ಕೆ ಅಸಾಧ್ಯವಾದ ಶಕ್ತಿ ಇರುತ್ತೆ. ಈ ಗರಿಯ ಕಥೆ ಅದಕ್ಕೊಂದು ಜೀವಂತ ಸಾಕ್ಷಿ. ಸರಿ, ಈ ಇಡೀ ಕಥೆ ಕೇಳಿದ್ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ. ಒಂದು ವೇಳೆ ಈ ಪ್ರಯೋಗವನ್ನ ಮಾಡಿ ನೋಡ್ಬೇಕು ಅಂತ ಅನ್ಸಿದ್ರೆ ಮನಸ್ಸಲ್ಲಿ ಮೂಡಿಸೋ ಆ ಮೊದಲ ಚಿಕ್ಕ ಸ್ಪಷ್ಟವಾದ ವಸ್ತು ಅದ್ಯಾವುದು? ಯೋಚನೆ ಮಾಡಿ.